ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ.ಕೆ. ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಿಮ್ಮ ಬ್ಲ್ಯಾಡರ್, ಯೂರಿನರಿ ಬ್ಲ್ಯಾಡರ್ ಡ್ಯಾಮೇಜ್ ಆಗಲು ಕಾರಣ ಏನು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಕೆಲವೊಮ್ಮೆ ನಾವೇನು ಮಾಡ್ತೀವಿ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಲವಾರು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಆದರೆ ಇದನ್ನು ನಾವು ತಿದ್ದುಕೊಂಡು ನಡ್ಕೊಂಡ್ರೆ ನಮ್ಮ ಅಂಗಾಂಗಗಳನ್ನ ನಾವು ಚೆನ್ನಾಗಿ ಇಟ್ಕೋಬಹುದು. ಯೂರಿನರಿ ಬ್ಲ್ಯಾಡರ್ ಡ್ಯಾಮೇಜ್ ಆಗೋಕ್ಕೆ ಪ್ರಮುಖವಾದ ಕಾರಣಗಳೇನು ಅಂತಂದರೆ, ಅತಿಯಾದ ಒಂದು ಧೂಮಪಾನ ಮಾಡೋದ್ರಿಂದ, ಅತಿಯಾದ ಒಂದು ಮದ್ಯಪಾನ ಮಾಡೋದ್ರಿಂದ, ಹಾಗೂ ಮಲಬದ್ಧತೆ, ಕಾನ್ಸ್ಟಿಪೇಷನ್, ದೀರ್ಘಕಾಲ ಮಲಬದ್ಧತೆ ಇದ್ದ ಸಂದರ್ಭದಲ್ಲಿ ಅದು ಯೂರಿನರಿ ಬ್ಲ್ಯಾಡರ್ ಮೇಲೆ ಒತ್ತಡ ಹೇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಯೂರಿನರಿ ಬ್ಲ್ಯಾಡರ್ ಡ್ಯಾಮೇಜ್ ಆಗುವ ಸಾಧ್ಯತೆಗಳಿರ್ತದೆ. ಇನ್ನು ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ, ನಾವೆಲ್ಲೋ ಜರ್ನಿ ಮಾಡ್ತಾ ಇರ್ತೀವಿ ಅಥವಾ ಯಾವುದೋ ಸಭೆ ಸಮಾರಂಭದಲ್ಲಿ ಇರ್ತೀವಿ, ಫಂಕ್ಷನ್ ಇರ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನ್ನಿಸ್ದಾಗ ಏನು ಮಾಡ್ತಾರೆ ಅಂತಂದರೆ, ಒತ್ತಾಯಪೂರ್ವಕವಾಗಿ ಮೂತ್ರ ವಿಸರ್ಜನೆಯನ್ನು ತಡೆ ಹಿಡಿತಾರೆ. ಅಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ, ಯೂರಿನರಿ ಬ್ಲ್ಯಾಡರ್ನಲ್ಲಿ ಇರ್ತಕ್ಕಂತಹ ಸ್ನಾಯುಗಳು, ಮಸಲ್ಗಳು ವೀಕ್ ಆಗ್ತಾ ಬರ್ತದೆ. ಆಗ ಬ್ಯಾಕ್ಟೀರಿಯಾಗಳು ಬೆಳೆದು ಸೋಂಕು ಆಗುವ ಸಾಧ್ಯತೆಗಳಿರ್ತದೆ. ಯೂರಿನರಿ ಬ್ಲ್ಯಾಡರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ. ಇನ್ನು ಕೆಲವೊಬ್ಬರು ನೀರನ್ನೇ ಕುಡಿಯೋದಿಲ್ಲ, ಕಡಿಮೆ ನೀರು ಕುಡಿತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲೂ ಯೂರಿನರಿ ಬ್ಲ್ಯಾಡರ್ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳಿರ್ತದೆ, ಡ್ಯಾಮೇಜ್ ಆಗುವ ಸಾಧ್ಯತೆಗಳಿರ್ತದೆ. ಇನ್ನು ಅತಿಯಾಗಿ ಕಾಫಿ, ಟೀ, ಕೆಫಿನ್ ಇರ್ತಕ್ಕಂತಹ ಒಂದು ಪಾನೀಯಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ಮೂತ್ರ ವಿಸರ್ಜನೆ ಹೆಚ್ಚು ಸಮಯ ಆಗ್ತಾ ಇರ್ತದೆ. ಯಾವಾಗ ಮೂತ್ರ ವಿಸರ್ಜನೆ ಹೆಚ್ಚಾಗಿ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಯೂರಿನರಿ ಬ್ಲ್ಯಾಡರ್ ಲೈನಿಂಗ್ಗಳು ಸ್ಕ್ರ್ಯಾಚ್ ಆಗುವ, ಡ್ಯಾಮೇಜ್ ಆಗುವ ಸಾಧ್ಯತೆಗಳಿರ್ತದೆ. ಇನ್ನು ಅತಿಯಾದ ಮದ್ಯಪಾನ ಮಾಡಿದ್ರು ಅಷ್ಟೇ, ಅವ್ರು ಪದೇ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ ನೋಡಿ. ಅಂಥ ಒಂದು ಸಂದರ್ಭದಲ್ಲೂ ಬ್ಲ್ಯಾಡರ್ ಹೆಚ್ಚು ಕೆಲಸ ಮಾಡಿ ಆ ಒಂದು ಯೂರಿನರಿ ಬ್ಲ್ಯಾಡರ್ ಸ್ಕ್ರ್ಯಾಚ್ ಆಗುವ, ಡ್ಯಾಮೇಜ್ ಆಗುವ ಹೆಚ್ಚು ಇರ್ತದೆ. ಹಾಗಾಗಿ ಇದಕ್ಕೆ ಪರಿಹಾರ ಏನು ಅಂತಂತಂದರೆ, ಮೊದಲನೇ ಪರಿಹಾರ ಏನು ಅಂತಂದರೆ, ಒತ್ತಾಯಪೂರ್ವಕವಾಗಿ ಮೂತ್ರ ವಿಸರ್ಜನೆ ಮಾಡೋದನ್ನು ತಡಿತಾ ಇದ್ದರೆ ಅದನ್ನು ನೀವು ಬಿಡಬೇಕಾಗ್ತದೆ. ಹೆಚ್ಚು ನೀವು ನೀರು ಕುಡಿಬೇಕಾಗ್ತದೆ. ಕಮ್ಮಿ ಅಂದರೆ ಪ್ರತಿದಿನ ಒಂದು 8 ರಿಂದ 10 ಗ್ಲಾಸ್ ಆದರೂ ನೀವು ನೀರು ಕುಡಿಬೇಕು. ಹಾಗೂ ಇದರ ಜೊತೆಗೆ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಅವಸರ ಮಾಡಬಾರ್ದು, ನಿಧಾನವಾಗಿ ಮೂತ್ರ ವಿಸರ್ಜನೆ ಮಾಡಬೇಕು. ಆತಾತ್ರಕ್ಕೆ ಮೂತ್ರ ವಿಸರ್ಜನೆ ಮಾಡಬಾರ್ದು. ಹಾಗೂ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಸಾವಧಾನವಾಗಿ, ಸಂಪೂರ್ಣವಾಗಿ ಮೂತ್ರ ವಿಸರ್ಜನೆ ಮಾಡಬೇಕು. ಈಗ ಆ ಥರ ನೀವು ಮಾಡ್ದಲೇ ಇತ್ತು ಅಂತಂದರೆ, ಸ್ವಲ್ಪ ಮೂತ್ರ ವಿಸರ್ಜನೆ ಮಾಡಿ ಅಥವಾ ನೀವು ಆತ್ರದಲ್ಲಿ ನೀವು ಮೂತ್ರ ವಿಸರ್ಜನೆ ಮಾಡ್ತು ಅಂತಂದರೆ ಸೋಂಕಾಗುವ ಸಾಧ್ಯತೆಗಳಿರ್ತದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳಿರ್ತದೆ. ಹಾಗೂ ಪರ್ಸನಲ್ ಹೈಜೀನ್, ಮೂತ್ರ ವಿಸರ್ಜನೆ ಆದ ನಂತರ ಜನನಾಂಗವನ್ನು ಸ್ವಚ್ಛಗೊಳಿಸ್ಕೋಬೇಕು. ಇದರಲ್ಲಿ ಮಹಿಳೆಯರಲ್ಲಂತೂ ಇದು ಬಹು ಪ್ರಮುಖವಾಗಿ ಮಾಡಬೇಕಾದಂಥ ಒಂದು ವಿಷಯ. ಮೂತ್ರ ವಿಸರ್ಜನೆ ಆದ ನಂತರ ಜನನಾಂಗವನ್ನು ಶುಚಿತ್ವಗೊಳಿಸ್ಕೊಂಡ್ರೆ, ಕ್ಲೀನ್ ಮಾಡಿಕೊಂಡ್ರೆ ಈ ಒಂದು ಇನ್ಫೆಕ್ಷನ್ ಆಗುವ ಒಂದು ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು. ಯೂರಿನರಿ ಬ್ಲ್ಯಾಡರ್ ಇನ್ಫೆಕ್ಷನ್ ಆಗುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು. ಹಾಗೂ ಹೆಚ್ಚು ನೀರು ಕುಡಿಯೋದ್ರಿಂದ, ಹಾಗೂ ನೀರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ, ಹಾಗೂ ಪ್ರತಿನಿತ್ಯ ನಿಯಮಿತವಾಗಿ ವ್ಯಾಯಾಮ, ನಡಿಗೆ, ವಾಕ್ ಮಾಡೋದ್ರಿಂದ, ಈ ಎಲ್ಲ ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಮಾಡೋದ್ರಿಂದ ಅಬ್ಡಾಮಿನಲ್ ಮಸಲ್ಸ್ ಹಾಗೂ ಈ ಒಂದು ಯೂರಿನರಿ ಬ್ಲ್ಯಾಡರ್ ಮಸಲ್ಸ್ಗಳು ಆ್ಯಕ್ಷನ್ ಆಗಿ ಈ ಮೂತ್ರ ವಿಸರ್ಜನೆ ಸರಾಗವಾಗಿ ಆಗಿ ಈ ಒಂದು ಇನ್ಫೆಕ್ಷನ್ ಆಗದೆ ಆಗಲಿ, ಡ್ಯಾಮೇಜ್ ಆಗದೆ ಆಗಲಿ ಯಾವುದೇ ತೊಂದರೆನೂ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.